ನಮಸ್ಕಾರ. ನಾನು ಶೈಲಶ್ರೀ ಸುದರ್ಶನ್, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಶ್ರಮದಲ್ಲಿದ್ದಾಗ ಆಗಾಗ ಬಂದು ನನಗೇನೇನು ಬೇಕೋ ಅದೆಲ್ಲ ತಂದು ಕೊಡ್ತಾ ಇದ್ರು. ಒಳ್ಳೆ ವ್ಯಕ್ತಿ. ಅವರು ಯಾವಾಗ ಬರ್ತಾರೋ ಅಂತ ನಾನು ಕಾಯ್ತಾ ಇದ್ದೆ. ಅಷ್ಟು ಮಟ್ಟಕ್ಕೆ ಅವರು ನನಗೆ ಎಲ್ಲ ಎಷ್ಟು ಏನೇನು ಬೇಕೋ ನನಗೆ ಅದನ್ನೆಲ್ಲ ತಂದು ಕೊಡುವರು, ಎಲ್ಲ ಹಿಂಗೆ ಮಾಡ್ತಿದ್ರು. ಇದ್ರ ಮಧ್ಯ ಆಶ್ರಮದಲ್ಲಿ ನನಗೆ ಇರೋದಕ್ಕೆ ಸ್ವಲ್ಪ ಕೆಲವು ವಿಷಯಗಳಲ್ಲಿ ಅಡಚಣೆವಾಯಿತು. ಏನಪ್ಪ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಈ ನನ್ನ ಕಾಲಲ್ಲಿ ಒಂದು ಹುಳ ಕಚ್ಚಿಬಿಟ್ಟು ಅದು ಗಾಯ ಆಗೋಯ್ತು. ಅಲ್ಲಿ ಆಶ್ರಮದಲ್ಲಿ ಏನು ಹೇಳ್ಬಿಟ್ರು, ಇದಕ್ಕೆಲ್ಲ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಫ್ಯಾಮಿಲಿನವರೇ ಬಂದು ಇದೆಲ್ಲ ಮಾಡಿ ನೋಡ್ಕೋಬೇಕು, ನಾವು ಎಲ್ಲ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕಾಗಲ್ಲ ಅನ್ನೋ ಥರ ಹೇಳ್ಬಿಟ್ರು. ಆ ಟೈಮಲ್ಲಿ ಅದೇ ನಾನು ಹೇಳಿದ್ನಲ್ಲ, ಮೊದಲಿಂದ ನನ್ನನ್ನು ಬಂದು ನಾನು ಯಾವಾಗ ಬರ್ತಾರೋ ಅಂತ ಕಾಯ್ತಿದ್ದೆ ಅಂತ ಹೇಳಿದ್ನಲ್ಲ, ಅದೇ ವ್ಯಕ್ತಿ ಬಂದು ಅಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಜವಾಬ್ದಾರಿ ಪೂರ್ತಿ ಅವ್ರು ತಗೊಂಡು ನನ್ನನ್ನು ಅಲ್ಲೇ ಸೈನ್ ಮಾಡಿಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಅಂತ ರೂಲ್ಸ್ ಪ್ರಕಾರನೇ ಅವರು ನನ್ನನ್ನು ಮಡಿಲು ಆಶ್ರಮದಿಂದ ಕರ್ಕೊಂಡು ನನ್ನನ್ನು ಅವರು ನೆಟ್ಟಿಗೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅವ್ರ ಮನೆಯಲ್ಲಿರೋ ಅವರು ಎಲ್ಲರೂ ಕಲಾವಿದರೆ. ತಾಯಿ, ಅವಳಿ ಜವಳಿ ಮಕ್ಕಳು ಇಬ್ಬರು, ಅವರು 3 ಜನನೂ ಕಲಾವಿದರೆ. ಇವರು ನನ್ನನ್ನು ಕರ್ಕೊಂಡು ಬಂದು ಇವ್ರ ಮನೆಗೆ ಕರ್ಕೊಂಡು ಬಂದು ಅವರೆಲ್ಲರೂ ಅವರು ಮತ್ತು ಅವ್ರ ಮಕ್ಕಳು ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನಗೆ ನನ್ನ ಮನೆಯಲ್ಲಿ ನಾನು ಇರೋ ಥರ ಒಂದು ಫೀಲಿಂಗ್ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಮೇಲೆ ಏನು ನಾನು ಹೇಳಬೇಕಾಗೇ ಇಲ್ಲ. ಎಲ್ಲ ಮಾಡಿಕೊಂಡು ನನ್ನನ್ನು ನೋಡಿಕೊಂಡು ನನಗೆ ಆಗಾಗ ಏನು ಬೇಕಾಗ್ಬೋದು ಅನ್ನೋದನ್ನು ನಾನು ಯೋಚನೆ ಮಾಡೋಕ್ಕೆ ಮುಂಚೆನೇ ಅವರೇ ಯೋಚನೆ ಮಾಡ್ಕೊಂಡು ಬಂದು ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಹೌದು, ಎಲ್ಲೋ ಒಂದು ಕಡೆ ದೇವರಿಗೆ ನನ್ನ ಮೇಲೆ ಕರುಣೆ ಬಂದ್ಬಿಟ್ಟಿದೆ. ಅದಕ್ಕೆ ನನ್ನ ಆ ಒಂದು ಗೊಂದಲದಿಂದ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ನಾನು ಹೇಳೋ ಮಟ್ಟಕ್ಕೆ ಈಗ ಐ ಆಮ್ ವೆರಿ